ಏನೇನ್ ಬೇಕಂತ ತಮ್ಮ ಇಲಾಖೆಯಿಂದ ನೋಡಿ ಬೆಳಗಾವಿ ಬರೀ ಆ ಬಜೆಟ್ನಾಗ ಬರ್ಬೇಕಂತ ಏನೋ ಅದಿಲ್ಲ ರೂಲ್ಸ್. ನಮ್ಮ ಇಲಾಖೆಯಿಂದ ದುಡ್ಡು ಕೊಟ್ಟಿರ್ತಾರೆ. ಈಗ ನಮ್ಮ ಸ್ಪೆಸಿಫಿಕ್ ಆಗಿ ನಾವೀಗ ಫ್ಲೈಓವರ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಬರ್ದೇನು ನಮ್ಗೆ ಅಲಾಟ್ ಮಾಡಿದ್ದಾರೆ ಬ್ರಿಡ್ಜಿಗೆ ಅಂತ, ಅದೆಲ್ಲ ಮಾಡ್ತಾ ಇದ್ದೀವಿ. ಈಗ DC ಆಫೀಸು ಅದು ಬಂದಿದೆ. ಸೊ ಸುಮಾರು ಕಾರ್ಯಕ್ರಮ ಅದು ಬಜೆಟ್ನಲ್ಲಿ ಬರ್ಬೋದು, ಬರದೇ ಇರ್ಬೋದು. ನಮ್ಮ ಇಲಾಖೆ ದುಡ್ಡದಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇದೆ, ಮಾಡೋ ಪ್ರಯತ್ನ ಮಾಡ್ತೀವಿ. ಬಜೆಟ್ ಅಂತ ಆ ಇಲಾಖೆಗೆ ಅಲೋಕೇಟ್ ಮಾಡಿರ್ತಾರೆ. ಅದ್ರಲ್ಲಿ ನಮ್ಗೆ ಸ್ಪೆಸಿಫಿಕ್ ಅದು ಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತ ಮಾಡ್ತೀವಿ. ಅವ್ರಿಗೆ ಏನ್ ಬೇಕು ಅದನ್ನ ಮಾಡೇ ಮಾಡ್ತೀವಿ. ನಮ್ದಂತೆ ಎಲ್ಲರೂ ಸಹಕಾರ ಇದೆ. ನಾವು ಹೇಳಿದೀವಿ, ಎಲ್ಲ ಕೂಡ ಹೇಳಿದೀವಿ ಮಾಡ್ಲಿಕ್ಕೆ. CM ಅವ್ರಿಗೆ ನಾವು ಹೇಳಿದ್ವಿ. ಇನ್ನು ಮಾಡೋದು ಬಿಡು ಸರ್ಕಾರ CM ಅವ್ರಿಗೆ ಬಿಟ್ಟಿರ್ತಾರೆ. ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿ ಬರುವಂತಹ ಚುನಾವಣೆಗಳನ್ನು ಕೂಡ ಬ್ಯಾಲೆಟ್ ಪೇಪರ್ ಮಾಡಬೇಕಂತ ನಿರ್ಧಾರ ಆಗಿದೆ. ಬ್ಯಾಲೆಟ್ ಪೇಪರ್ ಆಗಲಿಕ್ಕೆ ಮುಂಚೆನೇ ನಿರ್ಧಾರ ಆಗಿತ್ತು. ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಇಲ್ಲ, ಮೊದಲು ಬರೋದು ಗ್ರಾಮ ಪಂಚಾಯತಿ, ಆಮ್ಯಾಗ ಇನ್ನೂ ಲೇಟ್ ಆಗಿ ಬರ್ಬೋದು ನಿಮ್ದು ತಾಲೂಕು. ಯಾಕಂದ್ರೆ ಕೋರ್ಟ್ನಲ್ಲಿ ಕೂಡ ಪ್ರಸ್ತಾಪ ಇದೆ. ನೋಡ ಫಸ್ಟ್ ಮಾಡೋದು ನಾವು ಗ್ರಾಮ ಪಂಚಾಯತಿ. ಈಗ ನವಿಲ್ ತೀರ್ಥ ಡ್ಯಾಮ್ನಿಂದ ಪ್ರತಿದಿನ ಮತ್ತೆ 43 MLD ನೀರನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ಬಿಡ್ಬೇಕಂತೇಳಿ ಒಂದು ಯೋಜನೆ ರೂಪಿಸಲಾಗ್ತಾ ಇದೆ. ಇದೆಲ್ಲೊಂದ್ ಕಡೆ ಮತ್ತೆ ನಮ್ಮ ಜಿಲ್ಲೆ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ. ಕುಡಿಯಲಿ ನೀರು ಯಾರು ತಡ್ಲಿಕ್ಕೆ ಆಗೋಲ್ಲ. ಪ್ರಯಾರಿಟಿ ಫಸ್ಟ್ ಕುಡಿಯೋದು. ಸೊ ಹೀಗಾಗಿ ಎಲ್ಲೇ ಕೂಡ ಕುಡಿಯೋ ನೀರಿಗೆ ಬಂದರೆ ಅದು ಸರ್ಕಾರ ಆಗಲಿ ಯಾರು ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಆಗೋಲ್ಲ. ಫಸ್ಟ್ ಪ್ರಯಾರಿಟಿ ಕುಡಿಯೋ ನೀರು. ಮತ್ತೆ ಮಹಾರಾಷ್ಟ್ರ ಮುಂದೆ ಕೈ ಒಡ್ಡುವ ಪರಿಸ್ಥಿತಿ ಬರುತ್ತೆ ಅಂತ. ಯಾಕಂದ್ರೆ ಇಬ್ಬರಿಗೆ ಗೇಟ್ ಕಿತ್ತೋಗಿದ್ರಿಂದ ಸಾಕಷ್ಟು TMC ಹರಿದೋಗಿದೆ. ಅಲ್ಲ, ಬಾಳೆಹಣ್ಣು ಅಷ್ಟು ಡ್ಯಾಮೇಜ್ ಕಡಿಮೆ ಆಗಿಲ್ಲ. ಇಮಿಡಿಯೇಟ್ ಕಂಟ್ರೋಲ್ ಮಾಡಿದ್ದಾರೆ. ನೀರು ಇದೆ, ಅಲ್ಲಿ ನೀರು ಇದೆ, ಪೂರ್ತಿ ಹೋಗ್ಲಿಕ್ಕೆ ಏನಿಲ್ಲ. ಅದನ್ನ ಇಮಿಡಿಯೇಟ್ ರಿಪೇರಿ ಮಾಡಿದ್ದಾರೆ. ನೀರು ಉಳಿದಿದೆ, ಅಷ್ಟು ಪೂರ್ತಿ ಖಾಲಿ ಆಗಲಿಕ್ಕೆ ಬಿಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಬಿಡ್ತಾರೆ. ಅಂದ್ರೆ ಮಹಾರಾಷ್ಟ್ರದ ಸರ್ಕಾರ ನೀರು ಮನವಿ ಮಾಡೋ ಪ್ರಯತ್ನ ಮಾಡಿದ್ರೆ ನಮ್ಮ ರಾಜ್ಯದ ಆಡಳಿತ ನಾಯಕರ ನಿಯೋಗ ಹೋದ್ರು ಕೂಡ ನಾವು ಯಾವಾಗಲೂ ಲೆಟರ್ ಬರ್ತೀವಿ. ಇನ್ನೂವರೆಗೆ ಯಾವಾಗ ಒಂದ್ಸಲನೂ ಅವರು ಬಿಟ್ಟಿಲ್ಲ. ನಾವು ಸಾಕಷ್ಟು ಸರಿ ಮನವಿ ಮಾಡ್ತೀವಿ. ಸೊ ಬಿಟ್ಟರೆ ಒಳ್ಳೇದಾಗುತ್ತೆ. ನಮ್ಗೆ ಅಟ್ಲೀಸ್ಟ್ ರೈತರಿಗೆ ಕುಡಿಯೋ ನೀರಿಗೆ ಒಳ್ಳೇದಾಗುತ್ತೆ. ಅದು ಪ್ರಯತ್ನ ಮಾಡೋಣ, ಎಲ್ಲರೂ ಕೂಡಿಯಕ್ಕೆ ಎಲ್ಲ ಪಕ್ಷದವರು ಪ್ರಯತ್ನ ಮಾಡೋಣ. ಯಾಕಂದ್ರೆ ಅದರಲ್ಲಿ ಏನು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ನೀರು ಬರಬೇಕಷ್ಟೇ ನಮ್ಮ ಜಿಲ್ಲೆಗೆ ಪ್ರಯತ್ನ ಮಾಡೋಣ. ಮತ್ತೆ ಈ ಮೇಯರ್ ಚುನಾವಣೆ ಬರುತ್ತೆ, ಈ ಅವಧಿ ಮುಗಿಯುತ್ತೆ. ಇಲ್ಲ ನಾವು ಯಾವುದು ಇಲ್ಲ. ಅವ್ರದ್ದೇ ಮೆಜಾರಿಟಿ ಇದೆ, ಅವ್ರು ಮಾಡಲಿ. ಯಾಕೆ ನಾವು ಯಾಕೆ ಅಲ್ಲಿ ಹೋಗಿ ಅದ್ರಾಗ ಏನು ಅವಶ್ಯಕತೆ ಇದೆ. ಈಗ ನಡೀತಾ ಇದೆ, ಆರಾಮಿದೆ, ಎಲ್ಲರೂ ಆರಾಮಿದ್ದಾರೆ. ಮೆಂಬರ್ಗಳು ಅವರೇ ಮಾಡ್ಕೊಳ್ಳಿ, ಅವರೇ ಮಾಡಿ. ಯಾರು ಮಾಡೋದು ಮಾಡಲಿ. ಇನ್ನು 2 ಅವಧಿಗೆ ಮಾಡಲಿ, ಅವರು ಮಾಡಲಿ. ಅವ್ರ ಮೆಜಾರಿಟಿ ಇದೆ, ನಾವಲ್ಲಿ ಹೋಗೋದು ಅವಶ್ಯಕತೆ ಬರೋಂಗಿಲ್ಲ. ಸರ್, ಸಿಟಿ ಓರಿಯೆಂಟೆಡ್ ಲಾಸ್ಟ್ ಟೈಮ್ ನಾವು ಕೇಳಿದ್ವಿ. ನಮ್ದು ಅಶೋಕ ಸರ್ಕಲ್ ಕೋರ್ಟ್ ಇದು ಕೋಟೆ ಎದುರುಗಡೆಗೆ ಅಲ್ಲಿ ಇನ್ನೂವರೆಗೂ ಎಷ್ಟೋ ದಶಕ ಆಯ್ತು ಅಶೋಕ ಸರ್ಕಲ್ ಅಂತ ಘೋಷಣೆ ಮಾಡಿ. ಅಶೋಕ ಚಕ್ರವರ್ತಿ ಒಂದು ಸ್ಟ್ಯಾಚ್ಯೂ ಆಗಿಲ್ಲ. ಮೇನ್ ಇಂಪಾರ್ಟೆಂಟ್, ಸಿಟಿ ಒಳಗೆ ಯಾರೇ ಎಂಟ್ರಿ ಆದ ತಕ್ಷಣ ಒಂದು ಬ್ಯೂಟಿಫುಲ್ ಆದ ಸ್ಟ್ಯಾಚ್ಯೂ ಅಲ್ಲಿ ಇರ್ಬೇಕಾಗಿತ್ತು. ಅದೊಂದು ಈಗ ಅದು ಅಲ್ಲಿ ನೀವೇ ನೋಡ್ತೀವಿ, ಜನದಟ್ಟಣೆ ಒಂದೇ ಮಾಡ್ಬೇಕಾದ್ರೆ 2 ಮಾಡ್ಲಿಕ್ಕೆ ಅದನ್ನ ನೀವು ಅಲ್ಲಿ ಸ್ಟ್ಯಾಚ್ಯೂ ಮಾಡಿ ದೊಡ್ಡದು ಮಾಡಕ್ ಹೋದ್ರೆ ಅದು ಜನದಟ್ಟಣೆ ಆಗುತ್ತೆ. ಟ್ರಾಫಿಕ್ ಇದೆ. ಸ್ತಂಭ, ದಟ್ ಈಸ್ ಅಶೋಕ ಸ್ತಂಭ ಅಲ್ವಾ? ಅದು ಅಶೋಕ ಸ್ತಂಭ ಸರ್ ಕಾಡದೇ ಇಲ್ಲ ಮೇಡಮ್. ಈಗ ಹೆಂಗೆ ಮೂರ್ ಸಿಂಹ ಇದ್ರೆ ಅದು ಸ್ತಂಭ ಇದ್ರೆ ಅದು ಅಶೋಕ. ಅದನ್ನ ಬೇಕಾದ್ರೆ ಅದನ್ನ ಬೇಕಾದ್ರೆ ಲಾಸ್ಟ್ ರಿನೋವೇಷನ್ ಮಾಡೋಣ ಸರ್. ಎರಡನೇದು ಇನ್ನೊಂದು ಕೃಷ್ಣದೇವರಾಯ ಸರ್ಕಲ್ ಅಂತೇಳಿ ಅಲ್ಲಿ ಕೊಲ್ಲಾಪುರ ಸರ್ಕಲ್ ಅನೌನ್ಸ್ ಮಾಡಿ ದಶಕ ಆಯ್ತು. ಸ್ಟಿಲ್ ಜನ ಅದನ್ನ ಕೊಲ್ಲಾಪುರ ಸರ್ಕಲ್ ಅನ್ನೋ ಭಾಷೆಯಿಂದಾನೇ ಕರೀತಾರೆ. ಅಲ್ಲೊಂದು ಕೃಷ್ಣದೇವರಾಯ ಸ್ಟ್ಯಾಚ್ಯೂ ಹಾಕ್ಬೇಕು ಅನ್ನೋದು ಬಹಳ ದಿನ ಆಗ್ರಹ ಸರ್. ಕಾರ್ಪೊರೇಷನ್ ಹೇಳ್ಬೇಕು ಅಂತ ಹೇಳಿದ್ವಿ, ಬಟ್ ಸಾಹೇಬ್ರು ಹೇಳ್ಬೇಕು ಅಂತ ಕಾರ್ಪೊರೇಷನ್ ದಲ್ಲಿ ಅಂತಾರೆ. ಎಲ್ಲ ನಾವು ಬಹಳಷ್ಟು ಕಡೆ ಅನೌನ್ಸ್ ಆಗಿದೆ, ಎಲ್ಲ ಆಗಿದೆ. ಅದು ಮಾಡ್ಲಿಕ್ಕೆ ಆಗಿಲ್ಲ. ಕಾರಣ ಅಂದ್ರೆ ಜಾಗದ ಸಮಸ್ಯೆ, ಜಾಗ ಸಿಗ್ತಾ ಇಲ್ಲ ಸರಿಯಾದ. ತುಂಬಾ ವೈಡ್ ಆಗಿದೆ ಸರ್. ಆಕ್ಚುಲಿ ಸರ್ಕಲ್ ಅದು ಚೆನ್ನಮ್ಮ ಸರ್ಕಲ್ ಗಿಂತ ವೈಡ್ ಆಗಿದೆ ಮೇಡಮ್. ನಾವು ಚೆನ್ನಮ್ಮನ ಮೂರ್ತಿನ ನಾವು ದೊಡ್ಡದು ಮಾಡಬೇಕು ಅಂತ ಹೇಳಿ ಈ ಸತಿ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತ ಹೇಳಿ ನಾನು, ಜಿಲ್ಲಾ ಮಂತ್ರಿಗಳು ಮತ್ತು ಕೆಲವು MLAಗಳು ಎಲ್ಲರೂ ಹೋಗಿ ಅದನ್ನ ವಿಚಾರ ಮಾಡ್ತಾ ಇದೀವಿ ನಾವು. ಯಾಕಂತಂದ್ರೆ ಸಣ್ಣ ಟ್ರಾಫಿಕ್ ಇದಿರೋದ್ರಿಂದ ಖಾಸಗಿ ಕಂಪನಿಯವರಿಗೆ ಕೊಟ್ಟಿದ್ದಾರೆ, ಅದನ್ನ ಕ್ಯೂ ಮಾಡ್ಕೊಂಡು ಕೂತಿದ್ದಾರೆ ಅಡ್ವರ್ಟೈಸ್ಮೆಂಟ್. ಅದನ್ನ ರಿಮೂವ್ ಮಾಡಿ ಸ್ಟ್ಯಾಚ್ಯೂ ಮಾಡಿದ್ರೆ ಮುಗಿದು ಅಷ್ಟೇ. ಅದು ನೋಡೋಣ. ಅದು ಗೃಹಲಕ್ಷ್ಮಿ ಅಪ್ಡೇಟ್ ಒಂದಿಷ್ಟು ಗೃಹಲಕ್ಷ್ಮಿ ಬಿಡುಗಡೆ ಮಾಡಿದ್ದೇನೆ. ಸೊ ಟೋಟಲ್ ಆಗಿ 26 ಕಂತು
ನಮ್ಮ ಮನೆ ಯಜಮಾನಿಗಳಿಗೆ ರಾಜ್ಯದಲ್ಲಿ 26ನೇ ಕಂತನ್ನು ಬಿಡುಗಡೆ ಮಾಡಿದ್ದೇವೆ. 52,000 ರೂಪಾಯಿಗಳು ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಹೋಗ್ತಾ ಇದೆ. ಇದು ಅಪ್ಡೇಟ್. ಓಕೆ. ಥ್ಯಾಂಕ್ ಯು.